ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ವಲ್ಲಭ ಅಮೂಲ್ಯ ಹತ್ರ ಬಂದು ಎಲ್ಲ ನನ್ನ ಕರ್ಮ. ನಿನ್ನೆ ಕಾಲೇಜಲ್ಲಿ ಗೋಲ್ಗುಪ್ಪ ಕಾಂಪಿಟೇಷನ್ ಇತ್ತಲ್ಲ, ಅಲ್ಲಿ ಸರಿಯಾಗಿ ತಿಂತಾಳೆ, ಅದು ಅಜೀರ್ಣ ಆಗಿದೆ. ಇವಾಗ ಜ್ವರ ಬಂದಿದೆ. ನಾನು ತಣ್ಣೀರು ಬಟ್ಟೆ ಹಾಕಿ ಸೇವೆ ಮಾಡಬೇಕು. ಗೂಬೆ ಗೂಬೆ ಇವಳು ಅಂತ ಅಮೂಲ್ಯ ಹಣೆ ಮೇಲೆ ತಣ್ಣೀರು ಬಟ್ಟೆನ ಹಾಕ್ತಾನೆ ವಲ್ಲಭ. ಗಿರಿಜಾ ಮೀನಾ ಅಡ್ಡ ನಿಂತ್ಕೊಂಡು ಅದನ್ನು ನೋಡ್ತಿರ್ತಾರೆ. ಅಮೂಲ್ಯ ಅಪ್ಪ ಅಪ್ಪ ಅಂತ ಕನ್ವರಿಸ್ತಾ ನನ್ನ ಕ್ಷಮಿಸ್ಬಿಡಿ ಅಪ್ಪ ಅಂತಾಳೆ. ಅತ್ತೆ ನೋಡಿದ್ರಾ ನಮ್ಮ ಪ್ಲ್ಯಾನ್ ಹೇಗೆ ವರ್ಕ್ ಆಗ್ತಿದೆ ಅಂತ. ನೀವೇನಾದರೂ ಅಮ್ಮಗೆ ಹುಷಾರಿಲ್ಲ ಅಂದ ತಕ್ಷಣ ನೀವು ಆರೈಕೆ ಮಾಡೋಕ್ಕೆ ಹೋಗಿದ್ದಿದ್ರೆ ವಲ್ಲಭ ಅವ್ನ ಪಾಡಿಗೆ ಅವ್ನ ಕಾಲೇಜಿಗೆ ಹೋಗ್ತಿದ್ದ. ಆಗ ಈ ಸೀನ್ ಮಿಸ್ ಆಗ್ತಿತ್ತು ಅಂತಾಳೆ ಮೀನಾ. ಹೌದು ಮೀನಾ, ಜಾಣೆ ನೀನು, ಒಳ್ಳೆ ಐಡಿಯಾ ಮಾಡಿದ್ಯಾ. ಇವರಿಬ್ಬರನ್ನ ಹೀಗೆ ನೋಡೋಕೆ ಎಷ್ಟು ಖುಷಿ ಆಗುತ್ತಲ್ವಾ. ಪಾಪ ಅಮ್ಮು, ಅವಳು ಜ್ವರ ಬೇಗ ಬಾಸಿ ಆದರೆ ಸಾಕಪ್ಪ ಅಂತಾರೆ ಗಿರಿಜಾ. ಕಾಲೇಜಿಗೆ ಟೈಮ್ ಆಯಿತು. ತಣ್ಣೀರು ಬಟ್ಟೆ ಹಾಕಿದನಲ್ಲ, ಜ್ವರ ಕಡಿಮೆ ಆಗ್ಬೋದು. ಇನ್ನೊಂದ್ಸಲ ಲಾಸ್ಟ್ ಟೈಮ್ ಚೇಂಜ್ ಮಾಡಿ ಹೊರಡ್ತೀನಿ ಅಂತ ತಣ್ಣೀರು ಬಟ್ಟೆನ ಹಾಕ್ತಾನೆ ವಲ್ಲಭ. ಆಗ ಮೀನಾ ಜೋರಾಗಿ, ಅತ್ತೆ ಈ ಗಂಡಸರಿಗೆ ಹೆಂಗರಳು ಅನ್ನೋದೇ ಇಲ್ಲ ಅತ್ತೆ. ಯಾಕೆ ಮೀನಾ ಅಂತಾರೆ ಗಿರಿಜಾ. ಮತ್ತೆ ಇನ್ನೇನತ್ತೆ, ಹೆಂಗಸರು ಗಂಡಸರಿಗೆ ಹುಷಾರಿಲ್ಲ ಅಂದರೆ ಅವ್ರ ಪಕ್ಕದಲ್ಲೇ ಇದ್ದು ಕಾಳಜಿಯಿಂದ ಆರೈಕೆ ಮಾಡ್ತೀವಿ. ಹುಷಾರಾಗೋವರೆಗೂ ನಮ್ಮೆಲ್ಲ ಕೆಲಸ ಬಿಟ್ಟು ಪಕ್ಕದಲ್ಲೇ ಇದ್ದು ಕಾಯ್ತೀವಿ. ಆದರೆ ಈ ಗಂಡಸರಿಗೆ ಸೆಂಟಿಮೆಂಟು ಕಾಳಜಿನೇ ಇಲ್ಲ ಅಲ್ವಾ. ಅವ್ರ ಕೆಲಸ ಅಂತ ಹೊರಟೋಗ್ತಾರೆ. ನಮಗೇನೇ ಆದರೂ ನಮ್ಮನ್ನು ನಾವೇ ನೋಡ್ಕೋಬೇಕು. ಅದೇನು ಜನ್ಮಾನೋ ನಮ್ಮದು. ಈಗ ಅಮ್ಮನೇ ನೋಡಿ, ಪಾಪ ಜ್ವರ ಬಂದಿದೆ, ವಲ್ಲಭಂಗೆ ತಣ್ಣೀರು ಬಟ್ಟೆ ಹಾಕು ಅಂದಿದ್ದೀನಿ. ಅವ್ನ ಕೆಲಸ ಮುಗಿಸಿದ ತಕ್ಷಣ ಕಾಲೇಜಿಗೆ ಹೊರಟೋಗ್ತಾನೆ. ಪಾಪ ಅಲ್ವಾ ಅಮ್ಮು. ನಾವೆಲ್ಲ ಮದುವೆ ಮೇಳಕ್ಕೆ ಹೋಗ್ತೀವಿ, ಮನೇಲಿ ಯಾರೂ ಇರಲ್ಲ. ಪಾಪ ಗಂಡಸರಿಗಿದೆಲ್ಲ ಎಲ್ಲ ಅರ್ಥ ಆಗುತ್ತೆ ಅಂತಾಳೆ ಮೀನಾ. ಆಗ ವಲ್ಲಭ, ಹೌದಲ್ವಾ, ನಾನು ಹೊರಟೋದ್ರೆ ಇವಳನ್ನು ಯಾರು ನೋಡ್ಕೋತಾರೆ. ಇವತ್ತು ಮನೇಲಿ ಬೇರೆ ಯಾರೂ ಇಲ್ಲ. ಇವಳಿಗೇನಾದರೂ ಹೆಚ್ಚು ಕಮ್ಮಿ ಆದರೆ, ಇವಳನ್ನು ಕಟ್ಕೊಂಡಿದ್ದೀನಿ ಅಂದರೆ ಇವಳು ನನ್ನ ರೆಸ್ಪಾನ್ಸಿಬಿಲಿಟಿ, ನಾನೇ ಇವಳನ್ನು ನೋಡ್ಕೋಬೇಕು ಅಂತ ತಣ್ಣೀರು ಬಟ್ಟೆನ ಹಾಕ್ತಾ ಇರ್ತಾನೆ ವಲ್ಲಭ. ಈಚೆ ಮೀನಾ ದೇವರಿಗೆ ದೀಪ ಹಚ್ಚಿ ಕೈ ಮುಗಿತಾಳೆ. ಹಲೋ ಮೀನಮ್ಮ, ಏನಿವತ್ತು ದೇವರಿಗೆ ತುಪ್ಪದಲ್ಲಿ ದೀಪ ಹಚ್ಚಿದ್ಯಾ ಅಂತಾನೆ ಕೇಶವ. ಇವತ್ತು ಮದುವೆ ಮೇಳಕ್ಕೆ ಹೋಗ್ತಿದ್ದೀವಿ ಅಲ್ವಾ, ಭಾವಂಗೆ ಒಂದು ಒಳ್ಳೆ ಹುಡುಗಿ ಸಿಗಲಿ ಅಂತ ಭಕ್ತಿಯಿಂದ ಬೇಡ್ಕೋತಿದ್ದೆ ಅಷ್ಟೇ ಅಂತಾಳೆ ಮೀನಾ. ನಿನ್ನ ಬೇಡಿಕೆ ಈಡೇರಲಿ. ಈ ಚೆನ್ನಕೇಶವ ಆ ಚೆನ್ನಕೇಶವನ ಹತ್ರ ಬೇಡ್ಕೋತಾನೆ. ಚೆನ್ನಕೇಶವ ಆದಷ್ಟು ಬೇಗ ಈ ಮನೆಗೆ ಹಿರಿ ಸೊಸೆ ಬರೋ ಹಾಗಾಗಲಿ ಅಂತಾನೆ ಕೇಶವ. ಯಾರೋ ಈ ಮನೆಗೆ ಹಿರಿ ಸೊಸೆ? ನಾನೇ ಹಿರಿ ಸೊಸೆ ಅಂತಾಳೆ ಮೀನಾ. ಅದು ಹೇಗಾಗುತ್ತೆ ಮೀನಾ, ಈ ಮನೆಗೆ ಹಿರಿ ಮಗ ಮಾಧವಣ್ಣ, ಅವನ ಮದುವೆ ಆಗೋ ಹುಡುಗಿ ತಾನೇ ಹಿರಿ ಸೊಸೆ ಅಂತಾನೆ ಕೇಶವ. ಅದೌದು, ಆದರೆ ಈ ಮನೆಗೆ ಮೊದಲು ಬಲಗಾಲಿಟ್ಟು ಒಳಗೆ ಬಂದವಳು ನಾನೇ ಹಿರಿ ಸೊಸೆ. ಈ ಪಟ್ಟ ನಾನು ಯಾರಿಗೂ ಬಿಟ್ಕೊಡಲ್ಲ ಅಂತಾಳೆ ಮೀನಾ. ಅಮ್ಮ ತಾಯಿ, ನಿನ್ನ ಪಟ್ಟನ ಯಾರಿಗೂ ಬಿಟ್ಕೊಡ್ಬೇಡ, ಅಪ್ಪ ಲೇಟ್ ಆದರೆ ಬೈತಾರೆ ನಡಿ ಅಂತಾನೆ ಕೇಶವ. ಈಚೆ ನಂದನ್ ಗಿರಿಜಾ ಗಿರಿಜಾ ಅಂತ ಕರೀತಾರೆ. ಬಂದೇರಿ ಅಂತ ಗಿರಿಜಾ ಬರ್ತಾರೆ. ಗಂಟೆ 9 ಆಯಿತು, 9:30ಗೆ ನಾವು ಅಲ್ಲಿರಬೇಕು. ಇನ್ನೂ ರೆಡಿಯಾಗಿಲ್ವಾ ನಿಮ್ಮದು ಅಂತಾರೆ ನಂದನ್. ರೆಡಿ ಆಯಿತು, ಹೊರಡೋದೆ ಅಂತಾರೆ ಗಿರಿಜಾ. ಅವರಿಬ್ರು ಎಲ್ಲಿ ಅಂತಾರೆ ನಂದನ್. ನಾನು ಬಂದೆ ಮಾವ, ಕ್ಯಾಬ್ ಬಂದಿದೆಯಾ ಅಂತ ನೋಡೋಕೆ ಹೋಗಿದ್ದೆ, ಬಂದಿದೆ ಅಂತಾಳೆ ಮೀನಾ. ಹೌದಾ, ಮಾಧವ ಎಲ್ಲಿ ಅಂತ ಮಾಧವ ಅಂತ ಕರೀತಾರೆ ನಂದನ್. ಆಗ ಮಾಧವ ಪಂಚೆ ಶರ್ಟ್ ಹಾಕ್ಕೊಂಡು ಬರ್ತಾನೆ. ಯಾಕಪ್ಪ ಹಾಗೆ ನೋಡ್ತಿದ್ದೀರಾ, ಈ ಬಟ್ಟೆ ಸರಿ ಇಲ್ವಾ, ಬದಲಾಯಿಸ್ಲಾ ಅಂತಾನೆ ಮಾಧವ. ತುಂಬ ಲಕ್ಷಣವಾಗಿ ಕಾಣಿಸ್ತಿದ್ಯಾ ಮಾಧವ, ಬಿಳಿ ಶರ್ಟ್ ಬಿಳಿ ಪಂಚೆಲಿ ತೇಟ್ ಮದುಮಗನ ಥರನೇ ಇದೆಯಾ, ನೋಡ್ತಾ ಇದ್ರೆ ನನ್ನ ಕಣ್ಣು ತುಂಬ ಬರುತ್ತೆ ಕಣೋ, ಇದೇ ಬಟ್ಟೆಯಲ್ಲಿ ಬಾ ಅಂತಾರೆ ನಂದನ್. ಅಪ್ಪ, ಅಣ್ಣಂಗೆ ಈ ಬಟ್ಟೆ ಹಾಕು ಅಂತ ನಾನೇ ಹೇಳಿದ್ದು, ರೆಡಿ ಮಾಡಿದ್ದು ನಾನೇ ಅಂತಾನೆ ಕೇಶವ. ಬೇಷ್ ಕೇಶವ, ಮದುಮಗ ಅಂದರೆ ಹೀಗಿರಬೇಕು ಅಂತಾರೆ ನಂದನ್. ಹೌದು, ಇವತ್ತು ತುಂಬ ಮುದ್ದಾಗಿ ಕಾಣ್ತಿದ್ದಾನೆ ನನ್ನ ಮಗ, ನನ್ನ ದೃಷ್ಟಿನೇ ತಾಕತ್ತೆ ಅಂತ ಕಣ್ಣಲ್ಲಿರೋ ಕಾಡಿಗೆಯಿಂದ ದೃಷ್ಟಿಬೊಟ್ಟನ್ನು ಇಡ್ತಾರೆ ಗಿರಿಜಾ. ಅಂಗಡಿ ಕಡೆ ಜೋಪಾನ ಕೇಶವ ಅಂತ ನಂದನ್ ನೋಡ್ತಾರೆ. ಕೇಶವ, ಅಂಗಡಿಗೆ ಹೋಗುವಾಗ ಮರೆತು ಬೀಗ ಹಾಕ್ಕೊಂಡು ಹೋಗಬೇಡ, ಮನೆಯಲ್ಲಿ ಅಮೂಲ್ಯ ವಲ್ಲಭ ಇರ್ತಾರೆ, ನಾವಿನ್ನು ಬರ್ತೀವಿ ಅಂತ ಗಿರಿಜಾ ಹೋಗ್ತಾರೆ. ಈಚೆ ಮದುವೆ ಮೇಳಕ್ಕೆ ನಂದನ ಮೀನಾ ಗಿರಿಜಾ ಮಾಧವ ಬಂದು ಕಾರಿಂದ ಇಳಿದು ನೋಡ್ತಾರೆ. ಏನ್ರಿ ಜನ ದಂಡಾಗಿ ಬರ್ತಿದ್ದಾರೆ ಅಂತಾರೆ ಗಿರಿಜಾ. ಹೌದು ಗಿರಿಜಾ, ತುಂಬ ಜನ ಬಂದಿದ್ದಾರೆ. ಮೇಳಕ್ಕೆ ಒಂದು ಒಳ್ಳೆ ಕೆಲಸ ಮಾಡಿದ್ವಿ, ಇವತ್ತು ಮಾಧವಂಗೆ ಒಂದಿಷ್ಟು ಸಂಬಂಧ ಸಿಗುತ್ತೆ ಅಂತಾರೆ ನಂದನ್. ಮಾವ, ಮೇಳದ ಬಗ್ಗೆ ಸ್ಟಡಿ ಮಾಡಿದೆ. ಇಲ್ಲಿಗೆ ಬರೋ ಪ್ರತಿಯೊಂದು ಗಂಡು ಅವ್ರ ಕುಟುಂಬದವರು ಜೊತೆ ಕರೀತಾರಂತೆ. ಅವ್ರ ಕುಟುಂಬದವ್ರ ಬಗ್ಗೆ ಯಾವ ಥರದ ಹುಡುಗಿ ಬೇಕು ಅಂತ ಮೈಕಲ್ಲಿ ಹೇಳ್ತಾರೆ. ಒಂದು ಕುಟುಂಬ ಸ್ಟೇಜ್ ಮೇಲಿದ್ದರೆ ಮಿಕ್ಕವರೆಲ್ಲ ಕೆಳಗಡೆ ಕೂತಿರ್ತಾರೆ. ಅಕಸ್ಮಾತ್ ಸ್ಟೇಜ್ ಮೇಲಿರೋ ಕುಟುಂಬ ಯಾರಿಗಾದರೂ ಇಷ್ಟ ಆದರೆ ಅವರು ಹೋಗಿ ನೇರವಾಗಿ ಮಾತಾಡ್ಬೋದು. ಒಂಥರ ಹೆಣ್ಣು ನೋಡೋದೆ ಹೋಗೋ ಹಾಗೇನೆ ಅಲ್ಲಿ ಒಂದು ಸಂಬಂಧ ಮಾತ್ರ ನೋಡ್ಬೋದು. ಆದರೆ ಇಲ್ಲಿ ಸಾಕಷ್ಟು ಸಂಬಂಧ ಬಂದಿರುತ್ತೆ. ಸ್ಟೇಜ್ ಮೇಲಿದ್ದಾಗ ಹುಡುಗನ ಬಗ್ಗೆ ಕಂಪ್ಲೀಟ್ ಕ್ಲಾರಿಟಿ ಕೊಟ್ಟರೆ ಹುಡುಗಿ ಈಸಿಯಾಗಿ ಸಿಗ್ತಾಳೆ ಮಾವ. ಸೂಪರ್ ಅಲ್ವಾ ಅಂತಾಳೆ ಮೀನಾ. ನೋಡಿದ್ದೆ ಗಿರಿಜಾ, ನನ್ನ ಸೊಸೆ ಎಷ್ಟೆಲ್ಲ ತಿಳ್ಕೊಂಡಿದ್ದಾಳೆ, ಅದಕ್ಕೆ ಅವಳು ಬರಲಿ ಅಂದಿದ್ದು. ದೇವ್ರ ದಯಿಂದ ಇಂಥ ಸೊಸೆ ನನಗೆ ಸಿಕ್ಕಿದ್ರೆ ಸಾಕಪ್ಪ ಅಂತಾರೆ ನಂದನ್. ಥ್ಯಾಂಕ್ ಯು ಮಾವ. ನಿಮಗೇನಾಯಿತು ಬಾವ, ಯಾಕೆ ಡಲ್ ಆಗಿಬಿಟ್ರಿ ಅಂತಾಳೆ ಮೀನಾ. ಅದು ನಾವು ಈ ಮೇಳಕ್ಕೆ ಹೋಗಲೇಬೇಕಾ ಅಂತ
ಪ್ರಶ್ನೆ ಆಗ್ತಿದೆ ಅಂತಾನೆ ಮಾಧವ. ಯಾಕೆ ಇಷ್ಟು ಜನ ನೋಡಿ ಭಯ ಆಗ್ತಿದ್ಯಾ ಅಂತಾಳೆ ಮೀನಾ. ಇಷ್ಟು ದಿನ ಒಂದು ಕುಟುಂಬದ ಮುಂದೆ ಕೂತು ಅವ್ರನ್ನ ರಿಜೆಕ್ಟ್ ಮಾಡಿದಾಗ ವಾಪಸ್ ಬಂದುಬಿಡ್ತಿದ್ದೆ, ಆದರೆ ಇಲ್ಲಿ ಎಷ್ಟೊಂದು ಕುಟುಂಬಗಳು ಬರ್ತಿದೆ, ಅವ್ರು ನನ್ನ ರಿಜೆಕ್ಟ್ ಮಾಡಿದರೆ ನನ್ನಿಂದ ನಿಮಗೆಲ್ಲ ಅವಮಾನ ಆಗುತ್ತಲ್ವಾ, ಅದಕ್ಕೆ ಬೇಡ, ಬನ್ನಿ ವಾಪಸ್ ಹೊರಟ್ಬಿಡೋಣ ಅಂತಾನೆ ಮಾಧವ. ಏನೋ ಮಾಧವ ನೀನು ಚಿಕ್ಕ ಮಕ್ಕಳು ಜನ ನೋಡಿ ಹೆದರ್ಕೊಂಡು ಹಾಗೆ ಹೆದರ್ಕೋತಿದ್ಯಾ, ಇಷ್ಟು ಜನ ನೋಡಿದ ಮೇಲೆ ನಿನಗಿನ್ನೂ ಧೈರ್ಯ ಜಾಸ್ತಿ ಆಗಬೇಕು, ಇಷ್ಟಾದರೂ ಒಂದು ಒಳ್ಳೆ ಹುಡುಗಿ ಸಿಕ್ಕೇ ಸಿಗ್ತಾಳೆ ಅನ್ನೋ ಆತ್ಮವಿಶ್ವಾಸ ನಿನ್ನಲ್ಲಿ ಹುಟ್ಟಬೇಕು, ಅದು ಬಿಟ್ಟು ನೀನೇನೋ ಅಂತಾರೆ ನಂದನ್. ಎಂತೆಂಥವರಿಗೆಲ್ಲ ಹುಡುಗಿ ಸಿಗುತ್ತೆ, ನಿಮ್ಮಂಥ ಒಳ್ಳೆ ಹುಡುಗನಿಗೆ ಹುಡುಗಿ ಸಿಗಲ್ವಾ, ಬನ್ನಿ ಹೋಗೋಣ ಅಂತಾಳೆ ಮೀನಾ. ಹೌದು ಮಾಧವ, ಮೇಳದಲ್ಲಿ ಭಾಗವಹಿಸಿ ಹೋಗೋಣ ಅಂತಾರೆ ಗಿರಿಜಾ. ಬಾ ಮಾಧವ ಅಂತಾರೆ ನಂದನ್. ಈಚೆ ವಲ್ಲಭ ಅಮೂಲ್ಯನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾನೆ. ಡಾಕ್ಟರ್ ಚೆಕಪ್ ಮಾಡ್ತಾರೆ. ಡಾಕ್ಟರ್ ಏನಾಗಿದೆ ಅಂತಾನೆ ವಲ್ಲಭ. ಇದು ವೈರಲ್ ಫೀವರ್, ಎಲ್ಲ ಕಡೆ ವೆದರ್ ಸರಿ ಇಲ್ವಲ್ಲ, ಹಾಗಾಗಿ ಫೀವರ್ ಬಂದಿದೆ ಅಂತಾರೆ ಡಾಕ್ಟರ್. ಟ್ಯಾಬ್ಲೆಟ್ ಕೊಡಿ ಡಾಕ್ಟರ್, ತಗೊಂಡು ಬೇಗ ಹುಷಾರಾಗ್ತೀನಿ, ಕಾಲೇಜಲ್ಲಿ ಟೆಸ್ಟ್ ಇದೆ, ನಾಟಕದಲ್ಲಿ ಪರ್ಫಾರ್ಮ್ ಮಾಡಬೇಕು ನಾನು, ಪಾಪ ನನ್ನ ಫ್ಯಾನ್ಸ್ ಎಲ್ಲ ಕಾಯ್ತಿದ್ದಾರೆ ಅಂತಾಳೆ ಅಮೂಲ್ಯ. ನೋಡಮ್ಮ, ನಿನ್ನ ವೈರಲ್ ಫೀವರ್ ಸಿವಿಯರ್ ಆಗಿದೆ, ನಿನಗೆ ಇಂಜೆಕ್ಷನ್ ಕೊಡ್ತೀನಿ, ಟ್ಯಾಬ್ಲೆಟಲ್ಲಿ ಕಡಿಮೆ ಆಗಲ್ಲ ಅಂತಾರೆ ಡಾಕ್ಟರ್. ಇಂಜೆಕ್ಷನ್ನ? ಅಯ್ಯೋ ಬೇಡ ಡಾಕ್ಟರ್, ನಾನು ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ ಇಂಜೆಕ್ಷನ್ ತಗೊಂಡೇ ಇಲ್ಲ, ನನಗೆ ಇಂಜೆಕ್ಷನ್ ಅಂದರೆ ಭಯ. ನಮ್ಮ ಅಪ್ಪ ಯಾವ ಡಾಕ್ಟ್ರು ಇಂಜೆಕ್ಷನ್ ಕೊಡೋಕೆ ಬರ್ತಾ ಇರಲಿಲ್ಲ, ಟ್ಯಾಬ್ಲೆಟಲ್ಲಿ ಜ್ವರ ಹೋಗ್ಸೋರು, ನೀವು ನನಗೆ ಟ್ಯಾಬ್ಲೆಟ್ ಕೊಡಿ, ಟ್ಯಾಬ್ಲೆಟ್ ಕಹಿ ಇರೋ ಆಗಿಲ್ಲ, ಸಿಹಿ ಇರೋ ಹಾಗೆ ಕೊಡಿ ಅಂತಾಳೆ ಅಮೂಲ್ಯ. ನೀನೇನೆ ಒಂದು ಇಂಜೆಕ್ಷನ್ಗೆ ಹೆದರಿ ಸಾಯ್ತಿದ್ಯಲ್ಲ, ಹೇಗೆ ಬೆಳೆಸಿದ್ದಾರೆ ನಿಮ್ಮ ಅಪ್ಪ ಅಂತಾನೆ ವಲ್ಲಭ. ನಮ್ಮ ಅಪ್ಪನ ತಂಟೆಗೆ ಬಂದರೆ ನೋಡು ಅಂತಾಳೆ ಅಮೂಲ್ಯ. ನೋಡು, ನಾಟಕದಲ್ಲಿ ಪರ್ಫಾರ್ಮ್ ಮಾಡಬೇಕು ಅಂದರೆ ಇಂಜೆಕ್ಷನ್ ತಗೋ, ಇಲ್ಲ ಅಂದರೆ ಶ್ರೀದೇವಿಗೆ ಈಗಲೇ ಫೋನ್ ಮಾಡಿ ಹೇಳ್ತೀನಿ ಇವಳು ನಾಟಕಕ್ಕೆ ಬೇಡ ಅಂತಾನೆ ವಲ್ಲಭ. ಅಯ್ಯೋ ಹಾಗೆ ಹೇಳ್ಬೇಡ ಅಂತಾಳೆ ಅಮೂಲ್ಯ. ಹಾಗಿದ್ರೆ ಇಂಜೆಕ್ಷನ್ ತಗೋ ಡಾಕ್ಟರ್, ಕೊಡಿ ಇಂಜೆಕ್ಷನ್ನ ಅಂತ ವಲ್ಲಭ ಹೇಳ್ತಾನೆ. ಆಗ ಡಾಕ್ಟರ್ ಇಂಜೆಕ್ಷನ್ ತಗೋತಾರೆ. ವಲ್ಲಭ ತಿರುಗಿ ಫೋನಲ್ಲಿ ಮಾತಾಡ್ತಿರ್ತಾನೆ. ಬೇಡ ಡಾಕ್ಟರ್ ಅಂತ ಅಮೂಲ್ಯ ಡಾಕ್ಟರ್ ಕೈನ ತಳ್ತಾಳೆ. ಆಗ ಅದು ವಲ್ಲಭಂಗೆ ಚುಚ್ಚುತ್ತೆ. ಅಂತ ವಲ್ಲಭ ಕೂಗ್ತಾ, ಡಾಕ್ಟರ್ ನನಗೆ ಯಾಕೆ ಇಂಜೆಕ್ಷನ್ ಚುಚ್ಚಿದ್ರಿ ಅಂತಾನೆ. ನಾನಲ್ಲ, ನಿಮ್ಮ ಹೆಂಡತಿ ಕೈಯಿಂದ ತಳ್ಳಿದ್ದು, ಅದು ನಿಮಗೆ ಚುತ್ತು ಅಂತಾರೆ ಡಾಕ್ಟರ್. ಏನೇ ನೀನು ಅಂತಾನೆ ವಲ್ಲಭ. ಭಯ ಆಯಿತು ಅಂತಾಳೆ ಅಮೂಲ್ಯ. ಸ್ವಲ್ಪ ಸುಮ್ಮನೆ ಇರ್ತೀರಾ, ಎಷ್ಟು ಕಿತ್ತಾಡ್ತೀರಾ ಅಂತಾರೆ ಡಾಕ್ಟರ್. ಇಂಜೆಕ್ಷನ್ ನಾನು ತಗೊಂಡಿರೋದ್ರಿಂದ ಏನಾದರೂ ಆಗುತ್ತಾ ಅಂತಾನೆ ವಲ್ಲಭ. ಜ್ವರ ಇರೋರಿಗೆ ಜ್ವರ ಹೋಗುತ್ತೆ, ಜ್ವರ ಇಲ್ಲದೆ ಇರೋರಿಗೆ ಜ್ವರ ಬರೋ ಚಾನ್ಸ್ ಇದೆ ಅಂತಾರೆ ಡಾಕ್ಟರ್. ಇವಳಿಗೆ 10 ಇಂಜೆಕ್ಷನ್ ಕೊಡಿ ಅಂತಾನೆ ವಲ್ಲಭ. ಡಾಕ್ಟರ್ ಇಂಜೆಕ್ಷನ್ ಕೊಡ್ತಾರೆ. ಅಮ್ಮ ಅಂತ ಕೂಗ್ತಾಳೆ ಅಮೂಲ್ಯ. ಈಚೆ ನಂದನ್ ಎಲ್ಲ ಮದುವೆ ಮೇಳದ ಒಳಗೆ ಬರ್ತಾರೆ. ಗಿರಿಜಾ, ಇಲ್ಲಿ ಜನಸಾಗರನೇ ಇದೆ, ನಾವು ಮಾತ್ರ ಮಾಧವನಿಗೆ ಮದುವೆ ಮಾಡೋಕ್ಕೆ ಕಷ್ಟಪಡ್ತಿದ್ವಿ ಅಂದ್ಕೊಂಡ್ವಿ, ಇಲ್ಲ ನೋಡಿದರೆ ಎಷ್ಟೊಂದು ಜನ ಅವ್ರ ಮಕ್ಕಳು ಮದುವೆ ಮಾಡೋಕ್ಕೆ ಒದ್ದಾಡ್ತಿದ್ದಾರೆ ಅಂತ ಗೊತ್ತಾಯಿತು ಅಂತಾರೆ ನಂದನ್. ಆಗ ಒಬ್ಬರು ಬಂದು ನಮಸ್ಕಾರ ಅಂತಾರೆ. ನಮಸ್ಕಾರ, ನನ್ನ ಹೆಸರು ನಂದಕುಮಾರ್ ಅಂತ, ನನ್ನ ಮಗ ಮಾಧವ ಅಂತ, ನಾವು ಮೇಳಕ್ಕೆ ಹುಡುಗಿ ನೋಡೋಕ್ಕೆ ಬಂದಿದ್ದೀವಿ ಅಂತಾರೆ ನಂದನ್. ರಿಜಿಸ್ಟ್ರೇಷನ್ ಮಾಡಿಸಿದ್ದೀರಾ ಅಂತಾರೆ. ಹೌದು ಮಾಡಿಸಿದ್ದೀವಿ ಅಂತಾರೆ ನಂದನ್. ರಿಜಿಸ್ಟ್ರೇಷನ್ ನಂಬರ್ ಕೊಡ್ಬೋದಾ ಅಂತಾರೆ. 4581 ಅಂತಾಳೆ ಮೀನಾ. ನಿಮ್ಮ ಟೇಬಲ್ ನಂಬರು, ಹುಡುಗಿ ಪ್ರೊಫೈಲ್ಸ್ ಎಲ್ಲ ಇದರಲ್ಲಿದೆ ಅಂತ ಒಂದು ಫೈಲನ್ನು ಕೊಡ್ತಾರೆ. ಅದನ್ನು ನೋಡಿ ಮೀನಾ, ಮಾವ ಟೇಬಲ್ 12 ಬನ್ನಿ ಅಂತ ಟೇಬಲ್ಗೆ ಹೋಗಿ ಕೂತ್ಕೋತಾರೆ. ಆಗ ಪ್ರೊಫೈಲ್ ನೋಡ್ತಾ ನಂದನ್, ಮೀನಾ ಮಾಧವಂಗೆ ಈ ಹುಡುಗಿ ಆಗ್ಬೋದಾ ನೋಡು ಅಂತಾರೆ. ನಂತರ ಟೇಬಲ್ ನಂಬರ್ ಎಷ್ಟಿದೆ ಅಂತಾಳೆ ಮೀನಾ. ಗೊತ್ತಾಗ್ತಿಲ್ಲ ಅಂತಾರೆ ನಂದನ್. ಮೀನಾ ನೋಡಿ, ಟೇಬಲ್ ನಂಬರ್ 18 ಅಂತ ಇದೆ, ಈ ಪ್ರೊಫೈಲು ಭಾವಂಗೆ ಸೂಟ್ ಆಗುತ್ತೆ, ಇದ್ರ ಟೇಬಲ್ ನಂಬರ್ 22 ಅಲ್ಲೇ ಇದೆ, ಅಕ್ಕಪಕ್ಕನೇ ಇದೆ ಮಾವ ಅಂತಾಳೆ ಮೀನಾ. ನೀವಿಬ್ರು ಇಲ್ಲೇ ಇರಿ, ಗಿರಿಜಾ ಬಾ ಅಂತ ಟೇಬಲ್ 18 ಹತ್ರ ಬಂದು, ನನ್ನ ಹೆಸರು ನಂದಕುಮಾರ್, ಮಗ ಮಾಧವ ಅಂತಾರೆ ನಂದನ್. ಹೌದಾ, ನಿಮ್ಮ ಮಗನಿಗೆ ಎಷ್ಟು ಸಂಬಳ ಅಂತಾರೆ. ತಿಂಗಳಿಗೆ 35,000 ಬರುತ್ತೆ, ಎಲ್ಲ ಕಳೆದು 31,000 ಬರುತ್ತೆ ಅಂತಾರೆ ನಂದನ್. ಹಾಗಿದ್ರೆ ಬೇಡ ಬಿಡಿ ಸರ್ ಅಂತಾರೆ ಅವರು. ನಂತರ 22 ಟೇಬಲ್ ಹತ್ರ ಹೋಗಿ ತಮ್ಮ ಪರಿಚಯ ಹೇಳುವಾಗ, ಸರ್ ನಾವು ಫಾರಿನಲ್ಲಿ ಹೋಗಿ ಸೆಟ್ಲಾಗೋ ಹುಡುಗನ್ನ ನೋಡ್ತಿದ್ದೀವಿ, ಆ ಥರ ಪ್ರೊಫೈಲ್ ಈಗಾಗಲೇ 2 ಬಂದಿದೆ, ನಿಮ್ಮ ಹುಡುಗಂಗೆ ಒಳ್ಳೆ ಹುಡುಗಿ ಸಿಗಲಿ, ನಮಸ್ಕಾರ ಅಂತಾರೆ ಅವರು. ಆಗ ಗಿರಿಜಾನಂದನ್ ವಾಪಸ್ ಬಂದು ತಮ್ಮ ಟೇಬಲ್ ಹತ್ರ ಕೂತ್ಕೋತಾರೆ. ಏನಾಯಿತು ಮಾವ ಅಂತಾಳೆ ಮೀನಾ. ಏನಮ್ಮ ಇದೆಲ್ಲ, ಒಂದು ಒಳ್ಳೆ ಹುಡುಗಿ ಸಿಗೋದು ಇಷ್ಟೊಂದು ಕಷ್ಟ ಆಗಿದೆಯಾ, ಯಾರನ್ನು ಕೇಳಿದರೂ ಹೊರದೇಶದಲ್ಲಿರೋ ಹುಡುಗ ಬೇಕು, ಹೆಚ್ಚಿನ ಸಂಬಳ ಇರೋ ಹುಡುಗ ಬೇಕು ಅಂತ ಹೇಳ್ತಾರೆ, ಒಳ್ಳೆ ಗುಣ ಇರೋ ಹುಡುಗ ಯಾರಿಗೂ ಬೇಡವಾ, ನಮ್ಮ ಮಾಧವಂಗೆ ಒಳ್ಳೆ ಹುಡುಗಿ ಸಿಕ್ಕಿ ಮದುವೆ ಆಗಲಿ, ಆಗ ಗೊತ್ತಾಗುತ್ತೆ ಇವರಿಗೆಲ್ಲ ಎಂಥ ಹುಡುಗನ್ನ ಕಳ್ಕೊಂಡ್ವಿ ಅಂತಾರೆ ನಂದನ್. ಆಗ ಸ್ಟೇಜ್ ಆ್ಯಂಕರ್ ಬಂದು, ನಮಸ್ಕಾರ, ದೊಡ್ಡಬಳ್ಳಾಪುರ ಇವತ್ತು ನಡೀತಿದೆ ಮದುವೆ ಮೇಳ, ಯಾರೆಲ್ಲ ನೆರೆದಿದ್ದೀರಾ ಅವರಿಗೆಲ್ಲ ನೀವು ಇಷ್ಟಪಡೋ ಸಂಗಾತಿ ಸಿಗಲಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾ ಕಾರ್ಯಕ್ರಮ ಶುರು ಮಾಡ್ತಿದ್ವಿ. ನಮ್ಮೆಲ್ಲರ ಅಚ್ಚುಮೆಚ್ಚಿನ ಕಾರ್ಯಕ್ರಮದ ಕೇಂದ್ರ ಬಿಂದುವಾದ ನಂದಿನಿ ಮೇಡಮ್ ಅವರನ್ನು ವೇದಿಕೆಗೆ ಸ್ವಾಗತಿಸೋಣ ಅಂತಾರೆ. ಆಗ ನಂದಿನಿ ಮೇಡಮ್ ಬರ್ತಾರೆ. ಮೊದಲಿಗೆ ಟೇಬಲ್ ನಂಬರ್ 29 ಕುಟುಂಬದವರನ್ನು ವೇದಿಕೆಗೆ ಸ್ವಾಗತಿಸೋಣ ಅಂತಾರೆ. ಅವ್ರು ಬರ್ತಾರೆ. ಆಗ ನಂದಿನಿ ಮೇಡಮ್, ಹೇಳಿ ಮೇಡಮ್, ನಿಮ್ಮ ಅಳಿಯ ಹೇಗಿರಬೇಕು ಅಂತಾರೆ.
ಏನೇನು ನಿರೀಕ್ಷೆ ಮಾಡ್ತೀರಾ ಅಂತಾರೆ. ನಮ್ಮದೇನು ನಿರೀಕ್ಷೆ ಇಲ್ಲ, ಈ ಊರಲ್ಲೇ ನಮ್ಮ ಸ್ವಂತ ಮನೆ ಇದೆ, ಒಂದೆರಡು ಸೈಟ್ ಇದೆ ಅಂತಾರೆ ಹುಡುಗಿ ಅಮ್ಮ. ಹುಡುಗನ ಹತ್ರ ಎಷ್ಟು ಆಸ್ತಿ ಇದೆ ಅಂತ ನೀವು ಬಯಸ್ತೀರಾ ಅಂತಾರೆ ನಂದಿನಿ ಮೇಡಮ್. ನೋಡಿ ಮೇಡಮ್, ನನ್ನ ಮಗಳಿಗೆ 24 ವರ್ಷ, ಹುಡುಗನಿಗೆ ಒಂದು 25-26 ಆದರೂ ಪರವಾಗಿಲ್ಲ. ತಿಂಗಳು ಸಂಬಳ 1-1.5 ಲಕ್ಷ ಬರಬೇಕು. ಹಾಗೆ ಒಂದಿಷ್ಟು ಡೆಪಾಸಿಟ್ ಇನ್ವೆಸ್ಟ್ಮೆಂಟು ಅಂತ ಇರಬೇಕು. ಅದರ ಜೊತೆ ಸ್ವಂತ ಕಾರು ಮನೆ ಅದೆಲ್ಲ ಇರಲೇಬೇಕಲ್ವಾ ಮೇಡಮ್, ಅದಿಲ್ಲಿ ಕಾಮನ್ ಅಲ್ವಾ ಮೇಡಮ್. ಇನ್ನು ಇನ್ಶೂರೆನ್ಸ್ ಅಂತೂ ಇರಲೇಬೇಕು. ಯಾವಾಗ ಆಸ್ಪತ್ರೆಗೆ ಹೋಗ್ತೀವಿ ಗೊತ್ತಿಲ್ಲ. ವರ್ಷಕ್ಕೆ 2 ಸಲ ನನ್ನ ಮಗಳು ಅಳಿಯ ಫಾರಿನ್ ಟ್ರಿಪ್ಗೆ ಹೋಗಲೇಬೇಕು. ಅದು ನಮ್ಮ ಆಸೆನೂ ಹೌದು. ನಮ್ಮ ಮಗಳನ್ನು ಬಿಟ್ಟಿದ್ದು ಅಭ್ಯಾಸ ಇಲ್ಲ. ವಾರಕ್ಕೆ 1-2 ಸಲನಾದರೂ ತವ್ರ ಮನೆಗೆ ಕರ್ಕೊಂಡು ಬರಬೇಕು. ಮುಖ್ಯವಾಗಿ ಹುಡುಗಂಗೆ ಅಪ್ಪ ಅಮ್ಮ ಇರಬಾರ್ದು ಅಂತಾರೆ. ಅದನ್ನು ಕೇಳಿ ನಂದನ್ ಕೋಪ ಮಾಡ್ಕೋತಾರೆ. ರೀ ಹೋಗಲಿ ಬಿಡಿ, ಕೋಪ ಮಾಡ್ಕೋಬೇಡಿ, ಅವ್ರ ಮನಸ್ಥಿತಿ ಆಗಿದೆ ಅಂದರೆ ಎಲ್ಲರ ಮನಸ್ಥಿತಿ ಆಗಿರೋದಿಲ್ವಲ್ಲ ಅಂತಾರೆ ಗಿರಿಜಾ. ಹೌದು ಮಾವ, ಬೇಜಾರು ಮಾಡ್ಕೋಬೇಡಿ ಅಂತಾಳೆ ಮೀನಾ. ಅಲ್ಲ ಮೀನಾ, ಇಲ್ಲಿ ಇಷ್ಟೊಂದು ಹುಡುಗಿರಿದ್ದಾರೆ, ನಿನ್ನ ಅರ್ಧ ಗುಣ ಇದ್ದರೂ ಸಾಕು ಮೀನಾ ಅವರಿಗೆ ಅಂತಾಳೆ ನಂದನ್. ನನ್ನಲ್ಲಿ ಅರ್ಧ ಅಲ್ಲ, ನನಗಿಂತ ಒಳ್ಳೆ ಹುಡುಗಿ ಸಿಗ್ತಾಳೆ, ನೋಡ್ತೀರಿ ಅಂತಾಳೆ ಮೀನಾ. ನಿನ್ನ ಬಾಯಿ ಹರಿಕೆಯಿಂದ ಒಳ್ಳೆ ಗುಣಗಳಿರೋ ಹುಡುಗಿ ನಮ್ಮ ಮಾಧವನ ಬದುಕಿಗೆ ಬಲಗಾಲಿಟ್ಟು ಒಳಗೆ ಬಂದರೆ ಸಾಕಾಗಿದೆ ಅಂತಾರೆ ನಂದನ್. ಆಗ ಒಬ್ಬಳು ಹುಡುಗಿ ಕಾರಿಂದ ಇಳಿತಾಳೆ. ನಂತರ ನಂದನ್ ಕುಟುಂಬ ಸ್ಟೇಜ್ಗೆ ಬರ್ತಾರೆ. ಮಾಧವ ಅವರು ನಿಮ್ಮ ಬಗ್ಗೆ ಹೇಳಿ ಅಂತಾರೆ ನಂದಿನಿ ಮೇಡಮ್. ಇವನ ಬಗ್ಗೆ ಹೇಳಬೇಕು ಅಂದರೆ ತುಂಬ ಮಗುವಂಥ ಸ್ವಭಾವದವನು. ಇವನು ಗಟ್ಟಿ ಧ್ವನಿಯಿಂದ ಮಾತಾಡಿದ್ದೇ ಇಲ್ಲ. ತಾನಾಯಿತು ತನ್ನ ಪಾಡಾಯಿತು ಅಂತ ಕೆಲಸ ಮಾಡ್ಕೊಂಡಿರ್ತಾನೆ. ಇವನ ಸ್ವಭಾವಕ್ಕೆ ಹೊಂದುವಂಥ ಹುಡುಗಿ ಹುಡ್ಕೊಂಡು ನಾವು ಇವತ್ತು ಈ ಮೇಳಕ್ಕೆ ಬಂದಿದ್ದೀವಿ ಅಂತಾರೆ ನಂದನ್. ನಿಮ್ಮ ಇನ್ನೋಸೆನ್ಸ್, ನಿಮ್ಮ ಮಗನ ಗುಣ ನಡತೆ ನೋಡ್ತಿದ್ರೆ ನಿಮ್ಮ ಮನೆಗೆ ಸೊಸೆಯಾಗಿ ಬರೋಳು ನಿಜವಾಗಿ ಅದೃಷ್ಟ ಮಾಡಿದ್ದಾಳೆ ಅಂತ ನನಗನ್ನಿಸ್ತಿದೆ ಅಂತಾರೆ ನಂದಿನಿ ಮೇಡಮ್. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.